ನಾಡಿನ ಸಮಸ್ತ ಜನತೆಗೆ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು. ನವದುರ್ಗೆಯ 6ನೇ ರೂಪವಾದಂತಹ ಕ್ಯಾತಯಿನಿ ದೇವಿ. ಕ್ಯಾತಯಿನಿ ದೇವಿ ಪುರಾಣದ ಪ್ರಕಾರ ದೈತ್ಯರಾಜನಾದ ಮಹಿಷಾಸುರನು ಅತಿ ಪ್ರಬಲನಾಗಿದ್ದ. ಅವನು ಎಲ್ಲ ಲೋಕಗಳನ್ನು ಜಯಿಸಿ ದೇವತೆಗಳನ್ನು ಸೋಲಿಸಿದನು. ಯಾರೂ ಅವನನ್ನು ಸಂಹರಿಸಲು ಸಾಧ್ಯವಾಗದಾಗ ಎಲ್ಲ ದೇವತೆಗಳು ಒಟ್ಟಿಗೆ ಸೇರಿ ತಮ್ಮ ತಮ್ಮ ಶಕ್ತಿಯನ್ನು ಒಂದೆಡೆ ಸೇರಿಸಿದರು. ಆ ದಿವ್ಯ ಶಕ್ತಿಯಿಂದ ದೇವಿಯು ಕ್ಯಾತಯಿನಿ ರೂಪದಲ್ಲಿ ಪ್ರತ್ಯಕ್ಷರಾದಳು. ಅವರು ಮಹರ್ಷಿ ಕ್ಯಾತಯಾನರ ಆಶ್ರಮದಲ್ಲಿ ಜನಿಸಿದ್ದರಿಂದ ಅವಳನ್ನು ಕ್ಯಾತಯಿನಿ ಎಂದು ಕರೆಯಲಾಯಿತು. ಕ್ಯಾತಯಿನಿಯವರ ರೂಪ ಹೇಗಿತ್ತು ಅಂದರೆ, 4 ಕೈಗಳಿದ್ದರೆ ಒಂದು ಕೈಯಲ್ಲಿ ಕಮಲ, ಇನ್ನೊಂದು ಕೈಯಲ್ಲಿ ಖಡ್ಗ ಅಥವಾ ಕತ್ತಿ, ಮತ್ತೊಂದು ಕೈಯಲ್ಲಿ ಕವಚ ಅಥವಾ ಗುರಾಣಿ, ಮತ್ತೊಂದು ಕೈಯಲ್ಲಿ ಆಶೀರ್ವಾದ ಮುದ್ರೆ. ಸಿಂಹದ ಮೇಲೆ ಸವಾರಿಯಾಗಿರುತ್ತಾರೆ. ಕ್ಯಾತಯಿನಿ ದೇವಿಯ ಕಥೆಯ ಮಹತ್ವ ತಿಳ್ಕೋಬೇಕು ಅಂದರೆ, ಮಹಿಷಾಸುರನ ವಿರುದ್ಧ ಭೀಕರ ಯುದ್ಧ ನಡೆಸಿ ಕೊನೆಗೆ ಅವನನ್ನು ಸಂಹರಿಸಿದರು. ಅದರಿಂದ ಅವಳಿಗೆ ಮಹಿಷಾಸುರಮರ್ದಿನಿ ಎಂಬ ಹೆಸರಾಯಿತು. ಕ್ಯಾತಯಿನಿ ದೇವಿಯನ್ನು ಆರಾಧಿಸುವುದರಿಂದ ಏನೇನು ಫಲಗಳು ಸಿಗ್ತವೆ ಅಂದರೆ, ಧೈರ್ಯ, ಶೌರ್ಯ, ವಿಜಯ ದೊರೆಯುತ್ತದೆ. ಸಕಲ ದುರಂತಗಳನ್ನು ನಿವಾರಿಸುತ್ತಾರೆ. ವಿವಾಹಕ್ಕೆ ತೊಂದರೆ ಇರುವವರಿಗೆ ವಿಶೇಷವಾಗಿ ಕ್ಯಾತಯಿನಿ ದೇವಿಯನ್ನು ಪೂಜಿಸಿದರೆ ಸದುಪಯೋಗ ಆಗುತ್ತದೆ ಎಂದು ನಂಬಿಕೆ. ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.